ಪ್ರಿಪ್ರೇಷನ್ಗೂ ಟೈಮ್ ತಗೊಳ್ತಾ ಇತ್ತು. ಈ ಸಾರಿ ನಾವು ಆ ಪ್ರಿಪ್ರೇಷನ್ ನಲ್ಲಿ ಆಪ್ ಅನ್ನ ಅಡಾಪ್ಟ್ ಮಾಡ್ತಾ ಇರೋದ್ರಿಂದ ಬಹಳ ಸುಲಭವಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಾವು ಪ್ರತಿ ದಿವಸ ಇವ್ಯಾಲ್ಯೂಯೇಟ್ ಮಾಡಿ ಯಾವ್ದು ಲ್ಯಾಗಿಂಗ್ ಆಗಿದೆ, ಯಾವ್ದು ಮುಂದೆ ಹೋಗಿದೆ ಅಂತ ಹೇಳಿ ಪ್ರತಿ ದಿವಸ ವಿಮರ್ಶೆ ಮಾಡ್ತೀವಿ. ಈಗ ಹೊಸದಾಗಿ ಇಮಿಡಿಯೇಟ್ ಆಗಿ ಪ್ರಾಬ್ಲಮ್ ಬಂದಿರೋದು ಈ ಬೆಂಗಳೂರು ವ್ಯಾಪ್ತಿಯಲ್ಲಿ ಹೊಸ ಡಿಸ್ಟ್ರಿಕ್ಟ್ ಅನ್ನ ಮಾಡಿದ್ದು, ಅದನ್ನ ನಾವು ಹೇಗೆ ಅಡಾಪ್ಟ್ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಅದನ್ನು ಎಲ್ಲ ಅಡ್ರೆಸ್ ಮಾಡ್ತಾ ಇದ್ದೀವಿ. ಹೀಗಾಗಿ ನಾವು ಹೊಸ ಹೊಸ ಆಪ್ ಅನ್ನ ಡೆವಲಪ್ ಮಾಡಿ, ಈಗ ನಾನು ಹೇಳಿದಾಗೆ ಒಂದು ಹೌಸ್ ಲಿಸ್ಟಿಂಗ್ ಮಾಡ್ಲಿಕ್ಕೆ 6 ತಿಂಗಳು ಬೇಕಾಗ್ತದೆ ಯಾವುದೇ ಸರ್ವೆ. ಹೌಸ್ ಲಿಸ್ಟಿಂಗ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ಫಾರ್ ಎನಿ ಸರ್ವೆ. ಅದನ್ನ ನಾವು 10 ದಿವಸದಲ್ಲಿ ಮಾಡಿ ಮುಗಿಸಿದ್ದೀವಿ, ಅದು 12 ದಿವಸದಲ್ಲಿ ಮಾಡಿ ಮುಗಿಸ್ತೀವಿ. ಹೀಗಾಗಿ ಇವನ್ನೆಲ್ಲ ಲಕ್ಷ್ಯದಲ್ಲಿ ಇಟ್ಕೊಂಡು 15 ದಿವಸದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾವು ಇವ್ಯಾಲ್ಯೂಯೇಟ್ ಮಾಡಿ ನಾವು ಸರ್ಕಾರಕ್ಕೆ ಭರವಸೆ ಕೊಟ್ಟಿದ್ವಿ, ಇಷ್ಟು ದಿವಸದಲ್ಲಿ ಮಾಡ್ತೀವಿ. ಸರ್, ಹಿಂದೆ ಈ ನಾಗಮೋಹನ್ ದಾಸ್ ಕಮಿಟಿ ವರದಿ ಮಾಡಿದಾಗ ಏನು ಒಳ ಮೀಸಲಾತಿದ್ದು ಕೇವಲ 1 ಕೋಟಿ 1.25 ಕೋಟಿನ ಸರ್ವೆ ಮಾಡ್ಲಿಕ್ಕೆ 3 ಸರಿ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಡೇಟ್ ಎಕ್ಸ್ಟೆಂಡ್ ಮಾಡ್ಕೊಂಡು ನಾನು ಬೇರೆ ಕಮಿಷನ್ ಅವ್ರು ಏನ್ ಮಾಡಿದ್ರು, ಯಾಕೆ ಮಾಡಿದ್ರು ನನ್ನ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ನಾನ್ ನಿಮ್ಗೆ ಡಿಫಿಕಲ್ಟೀಸ್ ವಿ ಆರ್ ಗೋಯಿಂಗ್ ಟು ಇನ್ಫಾರ್ಮ್ ಯು ಸರ್. ನಾವು ಅದನ್ನೇ ಪ್ರತಿ ದಿವಸ ನಿಮ್ಮಿಂದ ಪೇಪರ್ ನಿಂದ ತಿಳ್ಕೊಂಡು ಏನ್ ಡಿಫಿಕಲ್ಟಿ ಇದೆ ಅಂತ ಎಲ್ಲ ಗೊತ್ತಾಗಿದೆ ನಮ್ಗೆ. ಅದರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಈಗ ನಿಮ್ಗೆ ಈ ಸಮಯದಲ್ಲಿ ನಾನು ಏನೇನ್ ಡಿಫಿಕಲ್ಟಿ ಬಂತು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡ್ರೆ 2 ದಿವಸ ಬೇಕಾಗ್ತದೆ. ನನ್ನ ಆಫೀಸಿಗೆ ಬನ್ನಿ, ನಾನು ನಿಮ್ಗೆ ತಿಳುವಳಿಕೆ ಕೊಡ್ತೀನಿ. ಸರ್, ಈಗ ಇತ್ತೀಚೆಗೆ ಬಿಜೆಪಿ ಅವರು ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಅದೇ ಬಟ್ ಪಬ್ಲಿಕ್ ಅಲ್ಲಿ ಇರ್ತಿ ಒಂದು ಗೊಂದಲ ಆಗುವಂತದ್ದು. ನಾನು ಯಾವಾಗ್ಲೂ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತವ್ರು ಮಾಡಿದ್ದಾರೆ ಇಂಥವ್ರು ಮಾಡಿದ್ದಾರೆ ಅಂತ ಹೇಳಿಲ್ಲ. ಯಾರಾದರೂ ತಮ್ಮ ಅನುಕೂಲತೆಗೆ ಏನಾದರೂ ಸ್ಟೇಟ್ಮೆಂಟ್ ಮಾಡಿದ್ರೆ ಅದನ್ನ ನೀವು ವೆರಿಫೈ ಮಾಡಿ ಫ್ಯಾಕ್ಚುಲಿ ಹೌದು ಅಲ್ವಾ ಅಂತ ತಿಳ್ಕೊಂಡು ನೀವು ಜನರ ತಿಳುವಳಿಕೆ ಕೊಡಿ ಅಂತ ಅಷ್ಟೇ ಹೇಳಿದ್ರು. ಐ ಆಮ್ ನಾಟ್ ಅ ಪೊಲಿಟಿಕಲ್ ಮ್ಯಾನ್, ನಾನು ಐ ಆಮ್ ಅ ಸ್ಟ್ಯಾಚ್ಯೂಟರಿ ಅಥಾರಿಟಿ. ಅಂಡರ್ಸ್ಟ್ಯಾಂಡ್. ಕನ್ವರ್ಟ್ ಆಗಿರುವಂತ ಹಿಂದೇನೋ ಸಮಸ್ಯೆ ಆಗಿತ್ತು. ಕನ್ವರ್ಟ್ ಆಗಿರೋ ಮೂಲ ಜಾತಿಗಳ ಜೊತೆಗೆ ಕನ್ವರ್ಟ್ ಆಗಿರೋ ಧರ್ಮವನ್ನು ಉಲ್ಲೇಖ ಮಾಡ್ತಾರೆ. ಹಂಗಾಗಿ ಪ್ರತ್ಯೇಕ ಕಮ್ಯುನಿಟಿ ಕ್ರಿಯೇಟ್ ಆಗ್ತಾ ಇದೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ? ನಾವು ಕ್ರಿಯೇಟ್ ಮಾಡ್ಲಿಲ್ಲ. ಜನ ತಾವು ಇಂಥ ಧರ್ಮ ಜಾತಿ ಅಂತ ಹೇಳಿದ್ಮೇಲೆ ಆ ದತ್ತಾಂಶದ ಬೇಸಿಸ್ ಮೇಲೆ ನಾವು ಅನಲೈಸ್ ಮಾಡುವಾಗ ಅದನ್ನ ಯಾವ್ದು ಎಲ್ಲಿಗೆ ಸೇರಿಸಬೇಕು, ಯಾವ್ದು ಸಪರೇಟ್ ಮಾಡಬೇಕು ಅಂತ ವಿಚಾರ ಮಾಡಿ ಅದಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರ ಅಡ್ವೈಸ್ ಪ್ರಕಾರ ನಾವು ಮುಂದುವರಿಸ್ತೀವಿ. ನಿಮ್ಮ ಈಗಿನ ಇಮಿಡಿಯೇಟ್ ಕ್ವೆಶ್ಚನಿಗೆ ಇದೇ ಸಮಸ್ಯೆ ಮುಂಚೆನೂ ಉದ್ಭವ ಆಗಿತ್ತು. ಕಾಂತರಾಜ್ ಅವರು ಸರ್ವೆ ಮಾಡುವಾಗಲೂ ಕ್ರಿಶ್ಚಿಯನ್ಸ್ ಅವರಿಗೆ ಇವರಿಗೆ ಹೊಂದಾಣಿಕೆ ಆಗಿ ಡಾಟಾ ಜನರೇಟ್ ಆಗಿತ್ತು. ಬಟ್ ಜಯಪ್ರಕಾಶ್ ಹೆಗ್ಡೆ ಅವರು ರಿಪೋರ್ಟ್ ಕೊಡುವಾಗ, ನಿಮ್ಗೆಲ್ಲ ಪ್ರಾಬ್ಲಿ ರಿಪೋರ್ಟ್ ಓದಿರ್ಲಿಕ್ಕಿಲ್ಲ, ಆವಾಗ ಕ್ರಿಶ್ಚಿಯನ್ಸ್ ಅನ್ನ ಸಪರೇಟ್ ಮಾಡಿ ಅದನ್ನ ಇವ್ಯಾಲ್ಯೂಯೇಟ್ ಮಾಡಿದ್ದಾರೆ, ಬೇರೆ ಧರ್ಮದವ್ರನ್ನ ಸಪರೇಟ್ ಆಗಿ ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅವೆಲ್ಲ ಗೈಡ್ ಲೈನ್ಸ್ ಅನ್ನ ಇಟ್ಕೊಂಡೆ ನಾವು ವಿಚಾರ ಮಾಡ್ತೀವಿ. ಈಗ ನಾನು ಐ ಕ್ಯಾನ್ ಕಾಮೆಂಟ್ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ. ನಾವು ವಿ ಆರ್ ಟ್ರೈಂಗ್ ಟು ಇಂಪ್ರೂವ್ ಆರ್ ರೀಚ್ ಸೈಂಟಿಫಿಕಲಿ ಲೀಗಲಿ ವಾಟ್ ಈಸ್ ಪಾಸಿಬಲ್. ಅದು ಈ ಸಮಯದಲ್ಲಿ ಮಾಡೋದಲ್ಲ, ಈಗ ಬರೀ ಸರ್ವೆ ಮಾತ್ರ ಮಾಡೋದು. ನಾವು ಸರ್ವೆ ಮಾಡುವಾಗ ಎಲ್ರಿಗೂ ಅವಕಾಶ ಕೊಡ್ಬೇಕಾಗ್ತದೆ. ನಾವು ಈಗಲೇ ಅದನ್ನ ತೆಗೆದುಹಾಕಿದ್ರೆ ಅಥವಾ ಸೇರಿಸಿದ್ರೆ ಕ್ರಿಯೇಟ್ ಮಾಡಿದ್ರೆ ಗೊಂದಲ ಆಗ್ತದೆ ಅಂತ ಹೇಳಿ ಮಾತ್ರ ನಾವು ಅದನ್ನ ಈ ಸಮಯದಲ್ಲಿ ಅದನ್ನ ತಗೊಳ್ತಾ ಇಲ್ಲ. ನಾಳೆ ಜನರಿಗೆ ಏನಾದ್ರೂ ಸಮೀಕ್ಷೆಗೆ ಬಂದವಾಗ ತಾನು ಇಂಥ ಜಾತಿಯವನು ಅಂತ ಹೇಳಿದ್ರೆ ಅದು ನಮ್ಮ ಲೀಸ್ಟ್ ನಲ್ಲಿ ಇಲ್ದಿದ್ರೆ ನಮಗ್ ತೊಂದರೆ ಆಗ್ತದೆ. ಅದು ಒಂದೇ ಕಾರಣಕ್ಕೆ ನಾವು ಪಬ್ಲಿಕ್ಗೆ ಇನ್ವೈಟ್ ಮಾಡಿ ನಿಮ್ ಜಾತಿ ಯಾವ್ದಾದ್ರು ತಪ್ಪೋಗಿದ್ರೆ ಹೇಳಿ ನಾವು ಸೇರಿಸ್ತೀವಿ ಅಂತ. ಬಟ್ ಇರೋ ಜಾತಿ ಪಟ್ಟಿಯಲ್ಲಿ ತೆಗೆದುಹಾಕೋ ಪ್ರಮೇಯ ಈ ಸ್ಟೇಜ್ ನಲ್ಲಿ ಇಲ್ಲ. ಅದು ತೆಗೆದುಹಾಕೋದು, ಸೇರಿಸೋದು, ಜೋಡಣೆ ಮಾಡೋದು ಎಲ್ಲ ನಮ್ಮ ಸಮೀಕ್ಷೆ ಮುಗಿದ ಮೇಲೆ ನಮ್ಮ ಎಕ್ಸ್ಪರ್ಟ್ಸ್ ಕೂತ್ಕೊಂಡು ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ. ಸರ್, ಇನ್ನು 2 ವರದಿಗಳನ್ನ ಸರ್ಕಾರ ರಿಜೆಕ್ಟ್ ಮಾಡಿಲ್ಲ, ಅಂಗೀಕರಣ ಮಾಡಿಲ್ಲ. ಏನು ಜಯಪ್ರಕಾಶ್ ಕಾಂತರಾಜ್ ವರದಿಯನ್ನ. ಈಗ ಅದರಲ್ಲಿರುವಂತಹ ಅಂಶಗಳನ್ನು ನಿಮ್ಗೆ ಹೆಲ್ಪ್ ಆಗುತ್ತಾ ಈ ಬಾರಿ ಸಮೀಕ್ಷೆಗೆ? ಆ ಅಂಶವನ್ನ ನಾವು ಬ್ಯಾಕ್ ಎಂಡ್ ನಲ್ಲಿ ಇಟ್ಕೊಳ್ತೀವಿ, ಬಟ್ ಅದರಿಂದ ಏನು ಅನುಕೂಲ ಆಗಲ್ಲ. ಬಟ್ ನಾವು ಅವಾಗ ಏನೇನ್ ಪ್ರಾಬ್ಲಮ್ ಆಯ್ತು, ಏನೇನ್ ಸಮಸ್ಯೆ ಬಂತು ಅವನ್ನೆಲ್ಲ ತಿಳ್ಕೊಂಡು ನಮ್ಮ ಎಕ್ಸ್ಪರ್ಟ್ಸ್ ಅಡ್ವೈಸ್ ಪ್ರಕಾರ ನಾವು ಮುಂದುವರಿಸ್ತೇವೆ. ಸರ್, 624 ಕೋಟಿ ಕೇಳಿದಿರಾ. ಹಿಂದಿನ 185 ಕೋಟಿ ಖರ್ಚು ಮಾಡಿದ್ರು. ಅದಂತರ ಎಸ್ಸಿ ಸಮೀಕ್ಷೆ 125 ಕೋಟಿ ಖರ್ಚು ಮಾಡಿದ್ರು. ಸಾರ್ವಜನಿಕ ಪ್ರಶ್ನೆ ಇದೆ, ಸರ್ಕಾರ ಹಿಂಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದೆ, ಉಪಯೋಗ ಆಗಲ್ಲ. ಆಯ್ತು, ನೀವು ಈಗ ಹೈಕೋರ್ಟ್ ನಲ್ಲಿ 1,00,000 ಜನ ಇದ್ದಾರೆ, ಅವರಿಗೆ ಇಷ್ಟು ಸ್ಯಾಲರಿ ಕೊಡ್ತಾರೆ. ಅವರು ದೇ ಆರ್ ಡೂಯಿಂಗ್ ದೇರ್ ಸ್ಟ್ಯಾಚ್ಯೂಟರಿ ಫಂಕ್ಷನ್.
ಅದಕ್ಕೆ ಅವ್ರಿಗೆ ಯಾಕಷ್ಟು ಕೊಡ್ತೀರಿ ಅಂತ ನೀವು ಕೇಳ್ತೀರಾ, ಅದು ಇಷ್ಟು ಕೋಟಿ ಆಯ್ತು ಅಂತ ಕೇಳ್ತೀರಾ. ಇದು ನಾವು ಮಾಡ್ತಾ ಇರೋದು ಸರ್ಕಾರದ ಕೆಲಸ, ಸ್ಟ್ಯಾಚ್ಯೂಟರಿ ಅಥಾರಿಟಿ. ನಾವು ಎಸ್ಟಿಮೇಟ್ ಮಾಡಿ ಇಷ್ಟು ಖರ್ಚಾಗ್ತದೆ ಅಂತ. ವಿ ಆರ್ ನಾಟ್ ಡೂಯಿಂಗ್ ಪಾಲಿಟಿಕ್ಸ್, ವಿ ಆರ್ ಡೂಯಿಂಗ್ ಎ ಸ್ಟ್ಯಾಚ್ಯೂಟರಿ ಡ್ಯೂಟಿ. ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಅಂದಾಜು ಮಾಡಿದ್ದೀವಿ. ನೀವು 300 ಕೋಟಿ ಟೀಚರ್ಸಿಗೆ ಯಾಕೆ ಕೊಡ್ತೀರಾ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ ನಿಮ್ಗೆ? ನೀವೇ ಹೇಳಿ. ಅಲ್ಲ, ಸರ್ಕಾರದ ಅವರು ಸಿಬ್ಬಂದಿಗಳಲ್ಲ, ಅಡಿಷನಲ್ ಯಾಕೆ ಕೊಡ್ತಿದ್ದೀರಾ? ಯಾಕೆ ಕೊಡಬಾರ್ದು? ಅವ್ರು ನೀವು ನಿಮ್ ಕೆಲಸ ಬಿಟ್ಟು ಬೇರೆ ಕೆಲಸ ಹೇಳಿದ್ರೆ ನೀವು ಮಾಡ್ತೀರಾ ಹೋಗಿ ಸಿಬ್ಬಂದಿ ಆಗಿದ್ದಕ್ಕೆ? ಅವರು ನಮ್ಮಂತ ಮನುಷ್ಯರೇ ಅಲ್ವಾ? ಅವ್ರು ಮಾಡೋ ಎಕ್ಸ್ಟ್ರಾ ಕೆಲಸಕ್ಕೆ ನಾವು ರಿಮ್ಯುನರೇಷನ್ ಕೊಡ್ಬೇಕಲ್ವಾ? Teachers are the most respected, committed lot. If we don't pay them, then nobody will say, why should I do? I'll do my teaching ಅಂತ ಹೇಳ್ತಾರೆ. ಯಾವಾಗ ನಾವು ಅವರ ಸರ್ವಿಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ ತಗೊಂಡಿರ್ತೀವೋ ಅವಕ್ಕೆಲ್ಲಕ್ಕೂ ನಾವು ಸೂಟೇಬಲ್ ರೆಮ್ಯುನರೇಷನ್ ಕೊಡ್ಬೇಕು. 300 ಕೋಟಿ ಯಾಕೆ ಖರ್ಚು ಮಾಡ್ತಾ ಇದ್ದೀರಾ ಅಂತ ನೀವು ಕೇಳಿದ್ರೆ ಅದಕ್ಕೆ ಆನ್ಸರ್ ಕೊಡ್ಬೇಕು. ಪ್ರಮುಖವಾಗಿ ಸರ್, ಅಪಾರ್ಟ್ಮೆಂಟ್ ಗಳಲ್ಲಿ ಕೆಲವರಿಗೆ ಎಂಟ್ರಿನೇ ಕೊಡ್ತಿಲ್ಲ ಸರ್. ಹಿಂದೆನೂ ಕೂಡ ತುಂಬಾ ಕಂಪ್ಲೇಂಟ್ಸ್ ಬಂತು. ಮತ್ತೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಅಪಾರ್ಟ್ಮೆಂಟ್ನವರಿಗೆ ಮೀಟರ್ ನಲ್ಲಿ ಹೋಗಿ ಜಿಯೋ ಟ್ಯಾಗ್ ಮಾಡಿ ಇಂಥ ಕುಟುಂಬ ಇದೆ ಅಂತ ಐಡೆಂಟಿಫೈ ಮಾಡಿದ್ದೀವಿ ನಾವು. ಅವರ ಅಪಾರ್ಟ್ಮೆಂಟಿನ ಯಾರು ಇನ್ಚಾರ್ಜ್ ಇರ್ತಾರೆ ಅವರಿಗೆ, ಅಪಾರ್ಟ್ಮೆಂಟ್ ಇನ್ಚಾರ್ಜ್ ಅವರಿಗೆ ಇದನ್ನ ನಾವು ಈ ತರ ಮಾಡ್ತಾ ಇದ್ದೀವಿ, ಇದನ್ನ ನೀವು ಪ್ರತಿಯೊಂದು ಕುಟುಂಬಕ್ಕೂ ಅಂಟಿಸ್ಬೇಕು. ಯಾಕಂದ್ರೆ ಸೆಕೆಂಡ್ ರೌಂಡ್ ನಮ್ಮ ಟೀಚರ್ ಹೋದವಾಗ ಜಿಯೋ ಟ್ಯಾಗ್ ಇಲ್ದಿದ್ರೆ ಅದಕ್ಕೆ ಅವರಿಗೆ ತೊಂದರೆ ಆಗ್ತದೆ. ಅದು ಒಂದೇ ಕಾರಣಕ್ಕೆ ನಾವು ಈಗ ಅಂಟಿಸ್ತಾ ಇದ್ದೀವಿ ಅಪಾರ್ಟ್ಮೆಂಟ್ ಅಂತ. ಅವರು ನಮ್ಗೆ ಅಲೋ ಮಾಡದಿದ್ರೆ ಅವ್ರಿಗೆ ಇಷ್ಟ ಇಲ್ಲ ನಮ್ಮ ಸಮೀಕ್ಷೆಯಲ್ಲಿ ಅಂತ ತಿಳ್ಕೊಳ್ಬಹುದು ಅಷ್ಟೇ ಹೊರತು ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನನ್ನ ದೃಷ್ಟಿಯಲ್ಲಿ ಎಲ್ಲ ಅಪಾರ್ಟ್ಮೆಂಟ್ನವರು ಸಹಯೋಗ ಕೊಟ್ಟು ಮಾಡ್ತಾ ಇದ್ದಾರೆ, ಹಿಂದೆನೂ ಮಾಡಿದ್ದಾರೆ, ಇನ್ನೂ ಆಗ್ತದೆ. ಬಟ್ ಅದು ಕೆಲವು ಈ ವ್ಯವಸ್ಥೆಗಳಲ್ಲಿ ಹೆಚ್ಚು ಕಡಿಮೆ ಇರ್ಬೋದು. ನಾವು ಇವರು ಅಂಟಿಸುವಾಗ್ಲೇನೆ ಮುಂಚೆ ಆದಷ್ಟು ಪಬ್ಲಿಸಿಟಿ ಮಾಡಿ ತಿಳಿಸ್ಬೇಕಾಗಿತ್ತು. ಬಟ್ ಅವರು ಯಾರು ಅಂಟಿಸ್ಲಿಕ್ಕೆ ಹೋಗಿದ್ದಾರೆ ಅವರೇ ತಿಳಿಸ್ತಾ ಇದ್ದಾರೆ. ಹೀಗಾಗಿ ಕೆಲವು ಒಂದೆರಡು ಯಾರು ತಮ್ಮಲ್ಲಿ ಅಂಟಿಸ್ಲಿಲ್ಲ, ತಾವು ಅಲೋ ಮಾಡೋದಿಲ್ಲ ಅಂತಂದ್ರೆ ಅದಕ್ಕೇನು ಈಗ ಆನ್ಸರ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಒಬ್ಬ ನಾಗರಿಕ ಆದ್ಮೇಲೆ ಇಟ್ ಈಸ್ ಹಿಸ್ ಡ್ಯೂಟಿ. And this is not for any one community. This is for all 7 crores. The data that is generated will be used by the government for several plans, several programs. ಅವೆಲ್ಲಕ್ಕೂ ಅನುಕೂಲ ಆಗುವಾಗ ನಾವು ಡಾಟಾ ಜನರೇಟ್ ಮಾಡ್ತಾ ಇದ್ದೀವಿ. ಹೀಗಾಗಿ if somebody chooses to stay out, now what can we do about it? Thank you very much, sir. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.